ಕರಾವಳಿ ನಿಯಂತ್ರಣ ವಲಯಕ್ಕೆ ಸಂಬಂಧಿಸಿದ ಶಿಫಾರಸನ್ನು ಯಾವ ಸಮಿತಿ ಸಲ್ಲಿಸಿದೆ? ಕಸ್ತೂರಿ ರಂಗನ್ ಸಮಿತಿ, ದಿನೇಶ್ ಗೋಸ್ವಾಮಿ ಸಮಿತಿ, ಯುಕೆ ಸಿನ್ಹಾ ಸಮಿತಿ, ಶೈಲೇಶ್ ನಾಯಕ್ ಸಮಿತಿ. ಸರಿಯಾದಂತ ಉತ್ತರ ಶೈಲೇಶ್ ನಾಯಕ್ ಸಮಿತಿ ನೋಡಿ. ಶೈಲೇಶ್ ನಾಯಕ್ ಸಮಿತಿ. ಅಟಲ್ ಜಲ ಯೋಜನೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಅಟಲ್ ಜಲ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ವಿಶ್ವದ ಬ್ಯಾಂಕ್ ಬಂಡವಾಳ ಕೇಂದ್ರ ವಲಯ ಯೋಜನೆಯಾಗಿದೆ. ಅಂತರ್ಜಲ ಮಟ್ಟ ಕುಸಿತ ಪ್ರಮಾಣ ಮತ್ತು ನೀರಿನ ಬಳಕೆ ಕಡಿಮೆ ಮಾಡುವುದರಲ್ಲಿ ಗಮನ ಹರಿಸಲಾಗುವುದು. ಇದು ಸಮುದಾಯದ ನೇತೃತ್ವದ ನೀರು ಸುರಕ್ಷಿತ ಯೋಜನೆಗಳನ್ನು ರೂಪಿಸುತ್ತದೆ. ಮೇಲಿನ ಯಾವ ಹೇಳಿಕೆಗಳು ಸರಿ? 1 ಮತ್ತು 2 ಮಾತ್ರ, 1 3 ಮಾತ್ರ, 2 3 ಮಾತ್ರ, 1 2 3 ಮಾತ್ರ. ಆನ್ಸರ್ ಮಾಡಬಹುದಾ? ಅಟಲ್ ಜಲ ಯೋಜನೆ, ಅಟಲ್ ಜಲ ಯೋಜನೆಯ ಬಗ್ಗೆ ಅಟಲ್ ಜಲ ಅಂತರ್ಜಲ ನಿರ್ವಹಣೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ವಿಶ್ವದ ಬ್ಯಾಂಕ್ ಬಂಡವಾಳ ಕೇಂದ್ರ ವಲಯ ಯೋಜನೆಯಾಗಿದೆ. ಅಂತರ್ಜಲ ಮಟ್ಟ ಕುಸಿತದ ಪ್ರಮಾಣ ಮತ್ತು ನೀರಿನ ಬಳಕೆಯನ್ನು ಕಡಿಮೆ ಮಾಡುವುದರಲ್ಲಿ ಗಮನ ಹರಿಸಲಾಗುವುದು. ಇದು ಸಮುದಾಯದ ನೇತೃತ್ವದ ನೀರು ಸುರಕ್ಷಿತ ಯೋಜನೆ ರೂಪಿಸುತ್ತದೆ. 1 2 ಸರಿಯಾಗಿದೆ, 2 3 ಸರಿಯಾಗಿದೆ, 2 3 ಸರಿಯಾಗಿದೆ, 1 2 3 ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ ನೋಡಿ. ಮೇಲಿನ ಎಲ್ಲವೂ ಸರಿಯಾಗಿದೆ. ಅಟಲ್ ಜಲ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಆನ್ಸರ್ ಮೇಲಿನ ಎಲ್ಲವೂ ಸರಿಯಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಲ್ಯಾಂಪೆಡೂಸ್ ದ್ವೀಪ ಎಲ್ಲಿದೆ? ಮೆಡಿಟೇರಿಯನ್ ಸಮುದ್ರದಲ್ಲಿ ಕಂಡುಬರುತ್ತದೆ, ಕೆಂಪು ಸಮುದ್ರದಲ್ಲಿ ಕಂಡುಬರುತ್ತದೆ, ಕಪ್ಪು ಸಮುದ್ರದಲ್ಲಿ ಕಂಡುಬರುತ್ತದೆ, ಕ್ಯಾಸ್ಪಿಯನ್ ಸಮುದ್ರದಲ್ಲಿ ಕಂಡುಬರುತ್ತದೆ. ಕರೆಕ್ಟ್ ಆನ್ಸರ್ ಮಾಡಿ. ಇತ್ತೀಚಿನ ಸುದ್ದಿಯಲ್ಲಿ ಕಂಡುಬರುವ ಲ್ಯಾಂಪೆಡೂಸಾ ದ್ವೀಪ ಮೆಡಿಟೇರಿಯನ್ ಸಮುದ್ರ, ಕೆಂಪು ಸಮುದ್ರ, ಕಪ್ಪು ಸಮುದ್ರ, ಕ್ಯಾಸ್ಪಿಯನ್ ಸಮುದ್ರ. ಸರಿಯಾದಂತ ಉತ್ತರ ಮೆಡಿಟೇರಿಯನ್ ಸಮುದ್ರ. ರೈಟ್ ಆನ್ಸರ್ ನೋಡಿ. ಮೆಡಿಟೇರಿಯನ್ ಸಮುದ್ರ ಸರಿಯಾಗಿರುವಂತ ಉತ್ತರ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತ ಲ್ಯಾಂಪೆಡೂಸಾ ದ್ವೀಪ ಎಲ್ಲಿ ಕಂಡು ಬರ್ತಂದ್ರ ಮೆಡಿಟೇರಿಯನ್ ಸಮುದ್ರ. ಮಾನವ ಕೃಷಿಕರನ್ನು ಬೆಂಬಲಿಸಲು ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ? ಫ್ಲಿಪ್ಕಾರ್ಟ್, IBM, ಗೂಗಲ್, ಮೈಕ್ರೋಕ್ರಾಫ್ಟ್. ಆನ್ಸರ್ ಮಾಡಬಹುದಾ? ಮಾವಿನ ಕೃಷಿಕರನ್ನು ಬೆಂಬಲಿಸಲು ಈ ಕೆಳಗಿನ ಯಾವ ಸಂಸ್ಥೆ ಕರ್ನಾಟಕ ಸರ್ಕಾರದೊಂದಿಗೆ ಮಾವಿನ ಹಣ್ಣಿನ ಕೃಷಿಕರನ್ನ? ಫ್ಲಿಪ್ಕಾರ್ಟ್ ನೋಡಿ. ಫ್ಲಿಪ್ಕಾರ್ಟ್ ಅನ್ನುವಂತ ಒಂದು ಸಂಸ್ಥೆ ಏನು ಮಾಡಿದೆ ಅಂದ್ರೆ ಮಾವಿನ ಕೃಷಿಕರನ್ನು ಬೆಂಬಲಿಸಲು ಕರ್ನಾಟಕ ಸರ್ಕಾರದೊಂದಿಗೆ ಒಪ್ಪಂದ ಮಾಡಿಕೊಂಡು ಅವರ ಅಭಿವೃದ್ಧಿಗೆ ಪೂರಕವಾಗಿರುವಂತ ಯೋಜನೆಯನ್ನು ಕಲ್ಪಿಸುವುದು. ಇತ್ತೀಚೆಗೆ ಹುಲಿಗಳ ಸಾವುಗಳಿಗೆ ಸಂಬಂಧಿಸಿದಂತೆ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ? ಅಂದ್ರೆ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಹೈಯೆಸ್ಟ್ ಹುಲಿಗಳು ಸಾವನ್ನು ಸಂಭವಿಸಿದ್ದಾವೆ? ಕರ್ನಾಟಕ, ತಮಿಳುನಾಡು, ಮಧ್ಯಪ್ರದೇಶ, ಉತ್ತರಾಖಂಡ. ಶಬಾಷ್. ಸದ್ಯ ಪ್ರೆಸೆಂಟ್ ಏನಾದ್ರೂ ಹುಲಿಗಣತಿಯನ್ನು ಮಾಡಿದ್ರೆ ಮತ್ತೆ ಕರ್ನಾಟಕ ಫಸ್ಟ್ ಬರ್ತದೆ. ಯಾಕಂದ್ರೆ ಹೈಯೆಸ್ಟ್ ಹುಲಿಗಳ ಸಾವು ಮಧ್ಯಪ್ರದೇಶದಲ್ಲಿ ಉಂಟಾಗಿದೆ. ಕಕ್ಕರಪಾರ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿದೆ? ಕಕ್ಕರಪಾರ ಪರಮಾಣು ವಿದ್ಯುತ್ ಸ್ಥಾವರ ಎಲ್ಲಿ ಕಂಡು ಬರುತ್ತದೆ? 82% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಗುಜರಾತ್ ರಾಜ್ಯ ನೋಡಿ. ಗುಜರಾತ್ ರಾಜ್ಯದ ಯಾವ ನದಿಯ ದಡದ ಮೇಲೆ ಅಂದ್ರ ತಪತಿ ನದಿಯ ದಡದ ಮೇಲೆ ನೋಡಿ. ಗುಜರಾತ್ ರಾಜ್ಯದ ಯಾವ ನದಿಯ ದಡ ಅಂದ್ರ ತಪತಿಯ ನದಿಯ ದಡದ ಮೇಲೆ ಈ ಕಕ್ಕರಪಾರ ಪರಮಾಣು ವಿದ್ಯುತ್ ಸ್ಥಾವರವನ್ನು ನೋಡ್ಲಕ್ ಸಾಧ್ಯ ಇದೆ. ತಾರಾಪುರ ಅಣು ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ?
ತಾರಾಪುರ ಅಣು ವಿದ್ಯುತ್ ಸ್ಥಾವರ. ಎಸ್, ವೆರಿ ಗುಡ್. ತಾರಾಪುರ ಎಂಬ ಅಣು ವಿದ್ಯುತ್ ಸ್ಥಾವರ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದಲ್ಲಿದೆ ನೋಡಿ. ಇದು 1969 ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದ ಸಹಯೋಗದೊಂದಿಗೆ ತಾರಾಪುರ ಅಣು ವಿದ್ಯುತ್ ಸ್ಥಾವರ. ಜಡ್ ಮೊಹರ್ಮ್ ಸುರಂಗವನ್ನ ಯಾವುದನ್ನ ಸಂಪರ್ಕಿಸದ? ಶ್ರೀನಗರ ಮತ್ತು ಕಾರ್ಗಿಲ್, ಕುಲು ಮನಾಲಿ, ಜಮ್ಮು ಮತ್ತು ಶ್ರೀನಗರ್, ಲೇಹ ಮತ್ತು ಲಡಾಖ್ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ? ಜಡ್ ಮೊಹರ್ಮ್ ಸುರಂಗ ಯಾವ ಸ್ಥಳಗಳನ್ನು ಸಂಪರ್ಕಿಸುತ್ತದೆ ಅಂದ್ರ ಶ್ರೀನಗರ ಮತ್ತು ಕಾರ್ಗಿಲ್. ರೈಟ್ ಆನ್ಸರ್ ನೋಡಿ. ಶ್ರೀನಗರ ಮತ್ತು ಕಾರ್ಗಿಲ್ಗಳನ್ನ ಸಂಪರ್ಕಿಸುತ್ತದೆ. ಶ್ರೀನಗರ ಮತ್ತು ಕಾರ್ಗಿಲ್ಗಳನ್ನ ಸಂಪರ್ಕಿಸುತ್ತದೆ. ಇಂಪಾರ್ಟೆಂಟ್ ಕ್ವಶನ್. ಶ್ರೀನಗರ ಮತ್ತು ಕಾರ್ಗಿಲ್. ಭಾರತದ ಏಕೈಕ ಜ್ವಾಲಾಮುಖಿ ದ್ವೀಪ ಇಲ್ಲಿದೆ. ಲಕ್ಷದ್ವೀಪದಲ್ಲಿ, ಪೋರ್ಟ್ ಬ್ಲೇಯರದಲ್ಲಿ, ಅಂಡಮಾನ್ ನಿಕೋಬಾರದಲ್ಲಿ, ಸರಾಜ್ ದ್ವೀಪದಲ್ಲಿ. ಭಾರತದ ಏಕೈಕ ಜ್ವಾಲಾಮುಖಿಯ ದ್ವೀಪ ಅಂಡಮಾನ್ ನಿಕೋಬಾರ್. ರೈಟ್ ಆನ್ಸರ್. ಕಣ್ಣಾನೂರು ದ್ವೀಪ ಸಮೂಹಗಳು ಇಲ್ಲಿ ಕಂಡುಬರುತ್ತವೆ. ಕಣ್ಣಾನೂರು ದ್ವೀಪ ಸಮೂಹಗಳು ಇಲ್ಲಿ ಕಂಡುಬರುತ್ತವೆ. ಕಣ್ಣಾನೂರು ದ್ವೀಪ ಸಮೂಹಗಳು ಇಲ್ಲಿ ಪ್ರಾರಂಭಗೊಳ್ಳುತ್ತವೆ ಅಥವಾ ಇಲ್ಲಿ ಕಂಡುಬರುತ್ತವೆ. ಸರಿಯಾದಂತ ಉತ್ತರ ಲಕ್ಷದ್ವೀಪ ನೋಡಿ. 99% ಫನ್, 1% ಲ್ಯಾಂಡ್ ಯಾವುದನ್ನು ಪ್ರತಿನಿಧಿಸುತ್ತದೆ? 99% ಫನ್, 1% ಲ್ಯಾಂಡ್ ಯಾವುದನ್ನು ಪ್ರತಿನಿಧಿಸುತ್ತದೆ? 99% ಫನ್, 1% ಲ್ಯಾಂಡ್. ಲಕ್ಷದ್ವೀಪ ನೋಡಿ. ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ಅಮರಾವತಿ. ಕೆಳಗಿನ ಯಾವುದು ಕೃಷ್ಣಾ ನದಿಯ ಉಪನದಿ ಅಲ್ಲ? ತುಂಗಭದ್ರಾ, ಮಲಪ್ರಭಾ, ಘಟಪ್ರಭಾ, ಅಮರಾವತಿ. ಅಮರಾವತಿ ಅಲ್ಲ ನೋಡಿ. ಶೇವೆರಾಯ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿವೆ? ಕೊಂಕಣ ಕರಾವಳಿ ಆಗ್ನೇಯಲ್ಲಿ, ಪೂರ್ವ ಘಟ್ಟಗಳ ಆಗ್ನೇಯಲ್ಲಿ, ಪಶ್ಚಿಮ ಘಟ್ಟಗಳ ಆಗ್ನೇಯಲ್ಲಿ, ಕೋರಮಂಡಲ ಕರಾವಳಿಯಲ್ಲಿ. ಶೇವೆರಾಯ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿ ಕಂಡು ಬರುತ್ತವೆ? ಇದು ಬಹಳ ಫೇಮಸ್ ಆಗಿರುವಂತ ಪ್ರಶ್ನೆ ನೋಡಿ. ಕೊಂಕಣಿ ಕರಾವಳಿಯ ಆಗ್ನೇಯಲ್ಲಿ, ಪೂರ್ವ ಘಟ್ಟಗಳ ಆಗ್ನೇಯಲ್ಲಿ, ಪಶ್ಚಿಮ ಘಟ್ಟಗಳ ಆಗ್ನೇಯಲ್ಲಿ, ಕೋರಮಂಡಲದ ಕರಾವಳಿಯಲ್ಲಿ. ಶೇವೆರಾಯ ಬೆಟ್ಟಗಳಿಂದ ಜನದಿ ಬೆಟ್ಟಗಳು ಎಲ್ಲಿವೆ ಅಂತ 35% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಪೂರ್ವ ಘಟ್ಟಗಳ ಆಗ್ನೇಯಲ್ಲಿ ನೋಡಿ. ಪೂರ್ವ ಘಟ್ಟಗಳ ಆಗ್ನೇಯಲ್ಲಿ. ಕಾರ್ನಾಟಿಕ್ ಎಂಬ ಐತಿಹಾಸಿಕ ಸ್ಥಳ ಇಲ್ಲಿ ಕಂಡುಬರುತ್ತದೆ. ಕಾರ್ನಾಟಿಕ್ ಎಂಬ ಐತಿಹಾಸಿಕ ಸ್ಥಳ ಇಲ್ಲಿ ಕಂಡುಬರುತ್ತದೆ. ಕಾರ್ನಾಟಿಕ್ ಎಂಬ ಐತಿಹಾಸಿಕ ಸ್ಥಳ, ವೆರಿ ಗುಡ್, ಕೋರಮಂಡಲ ತೀರದಲ್ಲಿ ಕಂಡುಬರುತ್ತದೆ. ಕಾರ್ನಾಟಿಕ್ ಎಂಬ ಐತಿಹಾಸಿಕ ಸ್ಥಳ ಎಲ್ಲಿ ಕಂಡುಬರುತ್ತದೆ ಅಂದ್ರೆ ಕೋರಮಂಡಲ ತೀರದಲ್ಲಿ ಕಂಡುಬರುವಂತ ಅತ್ಯಂತ ಪ್ರಮುಖವಾದ ಸ್ಥಳ. ಕೆಳಗಿನ ಯಾವ ರಾಜ್ಯದಲ್ಲಿ ಸಿಂಹಬಾಲದ ಮಕಾಕ್
ಅದರ ನೈಸರ್ಗಿಕ ಆವಸ್ಥಾನದಲ್ಲಿ ಕಂಡುಬರುತ್ತದೆ. TN ತಮಿಳುನಾಡು, ಕರ್ನಾಟಕ, ಕೇರಳ, ಕೇರಳ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ, ಕರ್ನಾಟಕ, ಗೋವಾ, ಉತ್ತರಾಖಂಡ. ಸಿಂಹಬಾಲದ ಮಕಾಕ್ ಅದರ ನೈಸರ್ಗಿಕ ಆವಸ್ಥಾನಗಳು ಕಂಡುಬರುವುದು ಎಲ್ಲಿ ಅಂತ ಕ್ವಶನ್ ಆಗಿದೆ. ತಮಿಳುನಾಡು, ಕರ್ನಾಟಕ, ಕೇರಳ, ಕೇರಳ, ಗೋವಾ, ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ, ಕೇರಳ, ಗೋವಾ, ಉತ್ತರಾಖಂಡ. 49% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ವೆರಿ ಗುಡ್. ಸರಿಯಾದಂತ ಉತ್ತರ ತಮಿಳುನಾಡು, ಕರ್ನಾಟಕ, ಕೇರಳ. ಈ ಭಾಗಗಳಲ್ಲಿ ವಿಶಿಷ್ಟವಾಗಿರುವಂತಹ ಪ್ರಾಣಿಗಳು ಸಿಂಹಬಾಲದ ಮಕಾಕ್. ಕೆಳಗಿನ ಯಾವ ರಾಜ್ಯಗಳಲ್ಲಿ ಸಿಂಹಬಾಲದ ಮಕಾಕ್ ಅದರ ನೈಸರ್ಗಿಕ ಆವಸ್ಥಾನ ಕಂಡು ಬರುತ್ತದೆ ಅಂದ್ರೆ ಒರಿಜಿನಲ್ ಕ್ವಶನ್ ಪೇಪರ್ ಇಲ್ಲಿ ಬಂದಂತ ಪ್ರಶ್ನೆ ಇದು. ತಮಿಳುನಾಡು, ಕರ್ನಾಟಕ, ಗೋಕಾಕ್. ಸೊ ಯಾವುದು? ಕರ್ನಾಟಕ, ಕೇರಳ, ತಮಿಳುನಾಡು. ಕೆಳಗಿನ ಯಾವುದು ಕರ್ನಾಟಕದ IG ಟ್ಯಾಗಿಗೆ ಇಲ್ಲ? ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು IG ಟ್ಯಾಗಿಗೆ ಜಿಯೋಗ್ರಫಿಕಲ್ ಇಂಡೆಕ್ಸ್ ಅಂತ ಕರಿತೀವಿ, GI ಟ್ಯಾಗ್ ಅಂತ ಕರೀತಾರ. GI ಟ್ಯಾಗಿಗೆ ಇಲ್ಲ. ಕೋರ್ಗ ಅರಬಿಕ್ ಕಾಫಿ, ಚಿಕ್ಕಮಂಗಳೂರದ ಅರಬಿಕ್ ಕಾಫಿ, ಬಾಬಾ ಬುಡನಗಿರಿ ಅರಬಿಕ್ ಕಾಫಿ, ಮುಳ್ಳಯ್ಯನಗಿರಿ ಅರಬಿಕ್ ಕಾಫಿ. ಕೆಳಗಿನ ಯಾವುದಕ್ಕೆ ಕರ್ನಾಟಕದ GI ಟ್ಯಾಗ್ ಇಲ್ಲ? ಕೋರ್ಗ ಅರಬಿಕ್ ಕಾಫಿ, ಚಿಕ್ಕಮಂಗಳೂರು ಜಿಲ್ಲೆ ಅರಬಿಕ್ ಕಾಫಿ, ಬಾಬಾ ಬುಡನಗಿರಿ ಅರಬಿಕ್ ಕಾಫಿ, ಮುಳ್ಳಯ್ಯನಗಿರಿ ಅರಬಿಕ್ ಕಾಫಿ. ಮೆನ್ಷನ್ ಮಾಡಿದ್ರೆ ಎಲ್ಲ ಒಂದೇ ಕಾಫಿನೇ ಇದು. ಕೋರ್ಗ ಅರಬಿಕ್ ಕಾಫಿ, ಕೋರ್ಗ ಅರಬಿಕ್ ಕಾಫಿ, ಚಿಕ್ಕಮಂಗಳೂರು ಜಿಲ್ಲೆ ಅರಬಿಕ್ ಕಾಫಿ, ಬಾಬಾ ಬುಡನಗಿರಿ ಅರಬಿಕ್ ಕಾಫಿ, ಮುಳ್ಳಯ್ಯನಗಿರಿ ಸೇರ್ಪಡೆಗಿಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕ್ವಶನ್ ಕೇಳ ನೋಡಿ. ಅದು ಸಮಭಾಜಕ ಕೆಳಗಿನ ಯಾವ ದೇಶದ ಮೂಲಕ ಹಾದು ಹೋಗುವುದಿಲ್ಲ ನೋಡಿ. ಸಮಭಾಜಕ ವೃತ್ತ ನಾ ಹೇಳಿ ನಿಮಗೆ ಕ್ವಶನ್ ಆಗ್ತದೆ, ಅದಕ್ಕೆ ನಿಮ್ಗೆ ಅದನ್ನು 5 ಸಲ ಬಳ್ಳಿ ರಿವಿಷನ್ ಮಾಡಿದ್ದೇನೆ. ಸಮಭಾಜಕ ವೃತ್ತ ಕೆಳಗಿನ ಯಾವ ದೇಶಗಳ ಮೂಲಕ ಹಾದು ಹೋಗುವುದಿಲ್ಲ? ಮಲೇಷಿಯಾ, ಇಂಡೋನೇಷಿಯಾ, ಕಿನ್ಯಾ, ಉಗಂಡ. ನೋಡಿ ಬರೀ 27% ಆನ್ಸರ್ ಮಾಡಿರಿ. ನಮ್ಮ ಏಷ್ಯಾ ಖಂಡದ 3 ದೇಶಗಳ ಮೇಲೆ ಹಾದು ಹೋಗ್ತದೆ. ಏಷ್ಯಾ ಖಂಡದ 3 ದೇಶಗಳು ಇಂಡೋನೇಷ್ಯಾದ ಮೇಲೆ ಹಾದು ಹೋಗ್ತದೆ. ಇಂಡೋನೇಷಿಯಾ, ಕಿರಬಾಟಿ, ಮಾಲ್ಡೀವ್ಸ್. ಇನ್ನ ಆಫ್ರಿಕಂಡದ 7 ದೇಶಗಳು ರಿಪಬ್ಲಿಕ್ ಆಫ್ ಕಾಂಗೋ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ, ಉಗಂಡ, ಸೊಮಾಲಿಯಾ, ಕಿನ್ಯಾ, ಸೋಮ್ಟೋಬ್ ಅಂಡ್ ಪ್ರಿನ್ಸದ್. ಹೌದಲ್ಲೋ? ಸೋಮ್ಟೋಬ್ ಅಂಡ್ ಪ್ರಿನ್ಸದ್, ಕಿನ್ಯಾ, ಸೊಮಾಲಿಯಾ, ಉಗಂಡ, ಡೆಮೊಕ್ರಾಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಮತ್ತೆ ಯಾವ ದೇಶ? ಗಬನ್. ಎಕ್ಸಲೆಂಟ್ ಸುರೇಶ್, ಗಬನ್. ಇದು ದಕ್ಷಿಣ ಅಮೆರಿಕದ 3 ದೇಶಗಳ ಮೇಲೆ ಹಾದು ಹೋಗ್ತದ. ದಕ್ಷಿಣ ಅಮೆರಿಕದ 3 ದೇಶಗಳು ಬ್ರೆಜಿಲ್ ದೇಶದ ಮೇಲೆ, ಇಕ್ವೆಡಾರದ ಮೇಲೆ, ಕೊಲಂಬಿಯಾ ಮೇಲೆ. ನೀವು ಮತ್ತೆ ಅದನ್ನು ಪ್ರಾಕ್ಟೀಸ್ ಮಾಡಿ ಕರೆಕ್ಟ್ ಆನ್ಸರ್ ಹಾಕಲಿಲ್ಲ ಅಂದ್ರೆ ವೇಸ್ಟೇ ಅಲ್ಲ ಅದು. ಅರಬ್ಬಿ ಸಮುದ್ರದ ರಾಣಿ ಎಂದು ಈ ಕೆಳಗಿನ ಯಾವ ಬಂದರವನ್ನು ಹೇಳಲಾಗುತ್ತದೆ? ಯಾವ ಬಂದರವನ್ನು ಅರಬ್ಬಿ ಸಮುದ್ರದ ರಾಣಿ ಎಂದು ಹೇಳಲಾಗುತ್ತದೆ? ಜವಾಹರ್ಲಾಲ್ ನೆಹರು ಬಂದರ, ಮರಮಗೋವಾ ಬಂದರ, ಕೊಚ್ಚಿನ್ ಬಂದರ, ಹೊಸಮಂಗಳೂರು ಬಂದರ. ಯಾವ ಬಂದರವನ್ನು ಅರಬ್ಬಿ ಸಮುದ್ರದ ರಾಣಿ ಅಂತ ಹೇಳ್ತಾರೆ? ಅರಬ್ಬಿ ಸಮುದ್ರದ ರಾಣಿ ಎಂದು ಈ ಕೆಳಗಿನ ಯಾವ ಬಂದರವನ್ನು ಕರೆಯಲಾಗುತ್ತದೆ ಅಂದ್ರೆ ಸರಿಯಾದಂತ ಉತ್ತರ ಕೊಚ್ಚಿನ್ ಬಂದರ ನೋಡಿ. ಕೊಚ್ಚಿನ್ ಬಂದರವನ್ನು
ಅರಬ್ಬಿ ಸಮುದ್ರದ ರಾಣಿ ಅಂತ ಕರೀತಾರೆ. ನವಸೇವಾ ಬಂದರಕ್ಕಿರುವ ಇನ್ನೊಂದು ಹೆಸರೇನು? ನವಸೇವಾ ಬಂದರಕ್ಕಿರುವ ಇನ್ನೊಂದು ಹೆಸರೇನು? ನವಸೇವಾ ಬಂದರಕ್ಕಿರುವ ಇನ್ನೊಂದು ಹೆಸರೇನು? 58% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ನವಸೇವಾ ಬಂದರಕ್ಕಿರುವ ಇನ್ನೊಂದು ಹೆಸರೇ ಜವಾಹರ್ಲಾಲ್ ನೆಹರು ಬಂದರ ನೋಡಿ. ಜವಾಹರ್ಲಾಲ್ ನೆಹರು ಬಂದರ ಅಂದ್ರೂ ಒಂದೇ, ನವಸೇವಾ ಬಂದರ ಅಂದ್ರೂ ಒಂದೇ. ಸಾಂಪ್ರದಾಯಿಕ ಶಕ್ತಿ ಮೂಲ ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಜೈವಿಕ ಅನಿಲ, ಸೌರಶಕ್ತಿ, ಉರುವಲು ಸುಡುವುದು, ಪವನ ಶಕ್ತಿ. ಸಾಂಪ್ರದಾಯ ಶಕ್ತಿ ಮೂಲ ಇದಕ್ಕೆ ಒಂದು ಉದಾಹರಣೆಯಾಗಿದೆ. ಜೈವಿಕ ಅನಿಲ, ಸೌರಶಕ್ತಿ, ಉರುವಲು ಸುಡುವುದು, ಪವನ ಶಕ್ತಿ. ಸಿಂಪಲ್ ಕ್ವಶನ್. ಸಾಂಪ್ರದಾಯ ಶಕ್ತಿ ಮೂಲಕ್ಕೆ ನೋಡಿ ಎಷ್ಟು ಸಿಂಪಲ್ ಇದೆ, ಅಷ್ಟೇ ಟಫ್ ಇದೆ ಕ್ವಶನ್. ಉರುವಲು ಸುಡುವುದು ಡೇಂಜರ್ ನೋಡಿ. ಇದು ಬಯೋಗ್ಯಾಸ್ ಆಗಿರಬಹುದು, ಸೋಲಾರ್ ಆಗಿರಬಹುದು, ವಿಂಡ್ ಆಗಿರಬಹುದು. ಇವೆಲ್ಲ ಇಂಥವು ಅಂದ್ರೆ ಸಾಂಪ್ರದಾಯಿಕ, ಇದು ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು. ಯಾವ ಶಕ್ತಿ ಸಂಪನ್ಮೂಲಗಳನ್ನು ಬಳಕೆ ಮಾಡಿದಂತೆ ನಶಿಸಿ ಹೋಗುವುದಿಲ್ಲ, ಅದನ್ನು ಅಸಾಂಪ್ರದಾಯಿಕ ಅಂತ ಕರಿತೀವಿ. ನಶಿಸಿ ಹೋಗ್ತಿತ್ತಂದ್ರೆ ಸಾಂಪ್ರದಾಯಿಕ. ಸಾಂಪ್ರದಾಯಿಕ ಬೆಸ್ಟ್ ಎಕ್ಸಾಂಪಲ್ ಅನ್ನು ಹಿಂಗೂ ಕೇಳಬಹುದು. ಅವನು ಪೆಟ್ರೋಲಿಯಂ ಮತ್ತೆ ಕಲ್ಲಿದ್ದಲು, ಪೆಟ್ರೋಲಿಯಂ, ಕಲ್ಲಿದ್ದಲು ಮತ್ತೆ ಸ್ವಾಭಾವಿಕ ಅನಿಲ. ಇನ್ನೂ ಸ್ಪಷ್ಟತೆ ಆದ್ರೆ ಇಂಗ್ಲಿಷ್ ನಲ್ಲಿ ನೋಡ್ಕೋಬೇಕು ಈ ಕ್ವಶನ್, ಅಲ್ಲಿ ಇನ್ನೂ ಚೆನ್ನಾಗಿ ಕೊಟ್ಟಿರ್ತಾನೆ. ಇವುಗಳಲ್ಲಿ ಹಳೆಯ ಪಟ್ಟು ಪರ್ವತಗಳು ಇಲ್ಲಿ ಹೆಂಗ್ ಕೊಟ್ಟಿದೆ ನೋಡಿ. ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ಆರ್ ಆಲ್ಪ್ಸ್, ಉರಾಲ್, ಅರಾವಳೀಸ್ ಅಂಡ್ ಹಿಮಾಲಯಸ್. ಆಲ್ಪ್ಸ್ ಪರ್ವತಗಳು, ಯುರಾಲ್ ಪರ್ವತಗಳು, ಅರಾವಳಿ ಪರ್ವತಗಳು, ಹಿಮಾಲಯ ಪರ್ವತಗಳು. ಪ್ರಪಂಚದ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು ಯಾವ ಅಂತ ಕೇಳಿದ್ದಾನೆ. ದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ಸ್ ಆರ್. ಇವುಗಳಲ್ಲಿ ಹಳೆಯ ಪಟ್ಟು ಪರ್ವತಗಳು, ಹಳೆಯ ಮಡಿಕೆ ಪರ್ವತಗಳು ಯಾವುವು? ಹೇಳ್ಬೋದಾ ಆನ್ಸರ್? ಸೆವೆಂಟಿ 9% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಪ್ರಪಂಚದಲ್ಲಿ ಅತ್ಯಂತ ಹಳೆಯದಾದ ಮಡಿಕೆ ಪರ್ವತಗಳು, ಜಗತ್ತಿನ ಅತ್ಯಂತ ಹಳೆಯ ಮಡಿಕೆ ಪರ್ವತಗಳು ಯಾವಂದ್ರೆ ಅರಾವಳಿ ಬೆಟ್ಟಗಳು ನೋಡಿ. ಅರಾವಳಿ ಬೆಟ್ಟಗಳದವಲ್ಲ ಪ್ರಪಂಚದ ಅತಿ ಹಳೆಯದಾದ ಮಡಿಕೆ ಪರ್ವತಗಳು. ಭಾರತ ಮತ್ತು ಏಷ್ಯಾ ಖಂಡ ಮತ್ತು ಯುರೋಪ ಖಂಡಗಳನ್ನು ಬೇರ್ಪಡಿಸುವ ಪರ್ವತಗಳು. ಯುರೋಪ ಖಂಡ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವ ಪರ್ವತಗಳು. ಯುರೋಪ ಮತ್ತು ಏಷ್ಯಾ ಖಂಡಗಳನ್ನು ಬೇರ್ಪಡಿಸುವ ಪರ್ವತಗಳು. ಏಷ್ಯಾ ಖಂಡ ಮತ್ತು ಯುರೋಪ ಖಂಡಗಳನ್ನು ಬೇರ್ಪಡಿಸುವ ಪರ್ವತಗಳು ಯಾವಂದ್ರ ಯುರಾಲ್ ಪರ್ವತಗಳು ನೋಡಿ. ಯುರಾಲ್ ಮತ್ತು ಕಾಕಸ್ ಪರ್ವತಗಳಂತ ಬರ್ತವೆ. ಅವು ಏನ್ ಮಾಡ್ತಾವ ಅಂದ್ರೆ ಯುರೋಪ ಖಂಡ ಮತ್ತು ಏಷ್ಯಾ ಖಂಡಗಳನ್ನ ಬೇರ್ಪಡಿಸ್ತವೆ. ಯುರೋಪ ಖಂಡದಲ್ಲಿ ಕಂಡುಬರುವ ಮಡಿಕೆ ಪರ್ವತಗಳು ಯಾವುವು? ಯುರೋಪ ಖಂಡಗಳಲ್ಲಿ ಕಂಡುಬರುವ ಮಡಿಕೆ ಪರ್ವತಗಳು ಆಲ್ಪ್ಸ್ ಪರ್ವತಗಳು ನೋಡಿ. ಆಲ್ಪ್ಸ್ ಪರ್ವತಗಳು. ಯುರೇಷಿಯಾ ಮತ್ತು ಆಫ್ರಿಕಾ ಖಂಡಗಳ ಸಂಕೋಚನೆಯಿಂದ ನಿರ್ಮಾಣಗೊಂಡ ಪರ್ವತಗಳು. ಯುರೇಷಿಯಾ ಮತ್ತು ಆಫ್ರಿಕಾ ಖಂಡಗಳ ಸಂಕೋಚನೆಯಿಂದ ನಿರ್ಮಾಣಗೊಂಡ ಪರ್ವತಗಳು. ಯುರೇಷಿಯಾ ಮತ್ತು ಆಫ್ರಿಕಾ ಖಂಡಗಳ ಸಂಕೋಚನೆಯಿಂದ ನಿರ್ಮಾಣಗೊಂಡ ಪರ್ವತಗಳು ಆಲ್ಪ್ಸ್ ಪರ್ವತಗಳು ನೋಡಿ. ಈ ಕೆಳಗಿನಗಳಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ನೀರಿನ ಶೇಕಡಾವಾರು ಯಾವುದರಲ್ಲಿ ಹೆಚ್ಚು? ಭೂಮಿಯ ಮೇಲಿನ ಭಾಗದಲ್ಲಿ ನೀರು ಯಾವುದರಲ್ಲಿ ಹೈಯೆಸ್ಟ್ ಇರ್ತದೆ?
ಅಂತರ್ಜಲ ಗ್ರೌಂಡ್ ವಾಟರ್ ಒಳ ನೀರು, ಹಿಮಟೋಪಗಳು ಮತ್ತು ಹಿಮನದಿಗಳು, ಸರೋವರಗಳು, ಹೊಳೆಗಳು ಮತ್ತು ನದಿಗಳು. ಈ ಕೆಳಗಿನಲ್ಲಿ ಭೂಮಿಯ ಮೇಲ್ಮೈಲಿನ ನೀರಿನ ಶೇಕಡಾವಾರು ಯಾವುದರಲ್ಲಿ ಹೆಚ್ಚು? ಹೈಯೆಸ್ಟ್ ನೀರು ಯಾವ್ದಾಗಿರ್ತದೆ? ಅಂಟಾರ್ಟಿಕಾ ಅನ್ನೋದು ಒಂದು ಹಿಮನೇ ಪೂರ್ತಿ. ಅದು ಅಂಟಾರ್ಟಿಕ್ ಇದಲ್ಲ, ಅದು ಖಂಡ. ಆರ್ಕಟಿಕ್ ಸಾಗರ, ಅಂಟಾರ್ಟಿಕ್ ಬರೀ ಹಿಮನೇ ಇದೆ. ಅದು ಎಲ್ಲಿ ನೋಡಿದ್ರೆ ಹಿಮ. ಉತ್ತರಾರ್ಧಗೋಳದಲ್ಲಿ ಬರೀ ಹಿಮ ಇದೆ, ದಕ್ಷಿಣಾರ್ಧಗೋಳದಲ್ಲಿ ಬರೀ ಹಿಮ ಇದೆ. ಅದಕ್ಕೆ ಹೈಯೆಸ್ಟ್ ನೀರು ಎಲ್ಲಿದೆ ಅಂತಂದ್ರೆ ಹಿಮಟೋಪಗಳು ಮತ್ತು ಹಿಮ ನದಿಗಳಲ್ಲಿ ಹಂಚಿಕೆಯಾಗಿದೆ. ಪ್ರಪಂಚದ ಅತಿ ಉದ್ದವಾದ ಹಿಮನದಿ ಯಾವುದು? ಜಗತ್ತಿನ ಅತ್ಯಂತ ಉದ್ದವಾದ ಹಿಮನದಿ ಲ್ಯಾಂಬರ್ಟ್ ನೋಡಿ. ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದ ಹಿಮನದಿ ಅಂದ್ರೆ ಲ್ಯಾಂಬರ್ಟ್. ಭಾರತದ ಅತಿ ಉದ್ದವಾದ ಹಿಮನದಿ ಅಂದ್ರೆ ವೆರಿ ಗುಡ್, ಸಿಯಾಚಿನ್ ನೋಡಿ. ಸಿಯಾಚಿನ್ ಭಾರತದ ಅತಿ ಉದ್ದವಾದ ಹಿಮನದಿ. 2020ರಲ್ಲಿ ಭೂಮಿಯ ಗುರಿ ಮೀರಿ ಹೊಡೆ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅರ್ತ್ ಓವರ್ ಶೂಟ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಅರ್ತ್ ಓವರ್ ಶೂಟ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ದಿನ ಒಂದು ಹೊಸದ ಕೇಳ್ತದೆ ಎಕ್ಸಾಮ್. ಏನ್ ಮಾಡುದು? ಎಷ್ಟು ಓದಿದ್ರೆ ಸಮಾಧಾನ ಇಲ್ಲ. ತಲೆ ಮ್ಯಾಗ ಹಣಿ ಮ್ಯಾಗ ಇವತ್ತಿನ ಹೋಯ್ತ ಕಡೆ. ಆಗಸ್ಟ್ 22 ರೈಟ್ ಆನ್ಸರ್ ನೋಡಿ. ಭೂಮಿಯ ಗುರಿ ಮೀರಿ ಹೊಡೆ ಅರ್ತ್ ಓವರ್ ಶೂಟ್ ದಿನವನ್ನಾಗಿ ಯಾವಾಗ ಆಚರಿಸಲಾಗುತ್ತೆ ಅಂದ್ರೆ ಆಗಸ್ಟ್ 22 ನೋಡಿ. ಪ್ರತಿ ವರ್ಷ ವಿಶ್ವ ಪರಿಸರ ದಿನ ಯಾವಂದ್ರೆ ಜೂನ್ 5 ನೋಡಿ. ಜೂನ್ 5 ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡಿ. ಜೂನ್ 5 ವಿಶ್ವ ಪರಿಸರ ದಿನ. ಹೆಚ್ಚಿನ ಭೂಕಂಪ ತೀವ್ರತೆಯ ವಲಯದ ಅಡಿಯಲ್ಲಿ ಬರದ ಭಾರತದ ರಾಜ್ಯ ಯಾವುದು? ಉತ್ತರ ಪ್ರದೇಶ, ಕರ್ನಾಟಕ, ಹಿಮಾಚಲ ಪ್ರದೇಶ, ಸಿಕ್ಕಿಂ. ಹೈಯೆಸ್ಟ್ ಏನ್ ಇವತ್ತ 7ಕ್ಕಿಂತ ರಿಕ್ಟರ್ ಮಾನ 7ಕ್ಕಿಂತ ಹೆಚ್ಚು, ರಿಕ್ಟರ್ ಮಾನ 7ಕ್ಕಿಂತ ಹೆಚ್ಚು ಭೂಕಂಪ ಸಂಭವಿಸ್ತದಲ್ಲ, ಆ ಭೂಕಂಪ ಈ ಕೆಳಗಿನ ಯಾವ ವಲಯದಲ್ಲಿ ಸಂಭವಿಸಂಗಿಲ್ಲ ಅಂತ. ಹೆಚ್ಚಿನ ಭೂಕಂಪನ ತೀವ್ರತೆ ವಲಯ 73% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಕರ್ನಾಟಕ ರಾಜ್ಯ ನೋಡಿ. ಕರ್ನಾಟಕ ರಾಜ್ಯದಲ್ಲಿ ಬರಂಗಿಲ್ಲ. ನಮ್ಮ ಭಾರತ ದೇಶದಲ್ಲಿ ಎಷ್ಟು ಭೂಕಂಪ ವಲಯಗಳನ್ನು ಮಾಡಿವಿ? ಟೋಟಲ್ ಎಷ್ಟು ಭೂಕಂಪ ವಲಯಗಳು? 5 ಭೂಕಂಪ ವಲಯಗಳು. 5 ಭೂಕಂಪ ವಲಯಗಳಲ್ಲಿ ಸಿಕ್ಕಿಂ ಬರ್ತದೆ, ಹಿಮಾಚಲ ಬರ್ತದೆ, ಉತ್ತರಾಖಂಡ ಬರ್ತದೆ, ಉತ್ತರ ಪ್ರದೇಶ ಬರಲ್ಲ. ಉತ್ತರ ಪ್ರದೇಶ 4ನೇ ವಲಯದಲ್ಲಿ ಬರ್ತದೆ. ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಕಾರಣ ಅದರ ಬಣ್ಣ ಕಪ್ಪು, ಅವು ತೇವಾಂಶವನ್ನು ಉಳಿಸಿಕೊಳ್ಳುತ್ತದೆ, ಅವುಗಳು ಶಿಲಾದ್ರವದಿಂದ ಲಾವಾದಿಂದ ಮಾಡಲ್ಪಟ್ಟಿವೆ, ಅವು ಪ್ರಸ್ಥಭೂಮಿ ಪ್ರದೇಶದಲ್ಲಿ ಕಂಡು ಬರುತ್ತವೆ ನೋಡಿ. ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಕರೀತಾರೆ. ಕಪ್ಪು ಮಣ್ಣನ್ನ ಬ್ಲಾಕ್ ಕಾಟನ್ ಸಾಯಿಲ್. ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಕಾರಣ ಏನಂದ್ರ ಅವು ತೇವಾಂಶವನ್ನು ಉಳಿಸಿಕೊಳ್ಳುವುದು, ಅವು ತೇವಾಂಶವನ್ನ ಉಳಿಸಿಕೊಳ್ಳುವಂತ ಶಕ್ತಿಯನ್ನು ಹೊಂದಿವೆ. ಅದಕ್ಕೆ ಕಪ್ಪು ಮಣ್ಣು ನೀರನ್ನ ಸಂಗ್ರಹಿಸಿಕೊಳ್ಳುವ ಮಣ್ಣು ಅಂತ ಕರಿತೀವಿ. ಕಪ್ಪು ಮಣ್ಣನ್ನ ಆ ನೀರನ್ನ ಸಂಗ್ರಹಿಸಿಕೊಳ್ಳುವುದರಿಂದ ಹೈಯೆಸ್ಟ್ ಹತ್ತಿ ಇಳುವರಿ ಜಾಸ್ತಿ ಬರ್ತದೆ ನೋಡಿ. ಕೆಳಗಿನ ಯಾವ ನಗರ ನದಿ ದಂಡೆಯಲ್ಲಿಲ್ಲ? ಸೂರತ್, ಆಗ್ರಾ, ಕಟಕ್, ಮೈಸೂರು. %75 ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್, ವೆರಿ ಗುಡ್. ಮೈಸೂರು ಇಲ್ಲ ನೋಡಿ. ಎಲ್ಲದು? ಮೈಸೂರು ನದಿ ದಂಡೆ ಮೇಲೆ ಇಲ್ಲ.
ಸೂರತ್ ತಪತಿ ನದಿಯ ದಡದ ಮೇಲೆ ಇದೆ. ಆಗ್ರಾ ಯಮುನಾ ನದಿಯ ದಡದ ಮೇಲೆ ಇದೆ. ಕಟಕ್ ಒಡಿಶಾ ನದಿಯ ದಡದ ಮೇಲೆ ಇದೆ. ಒಡಿಶಾ ನದಿಯ ದಡದ ಮೇಲೆ ಕಟಕ್, ಯಮುನಾ ನದಿಯ ದಡದ ಮೇಲೆ ಆಗ್ರಾ, ತಪತಿ ನದಿಯ ದಡದ ಮೇಲೆ ಸೂರತ್. ಸೂರತ್ ಎಂಬುದು ತಪತಿ ನದಿಯ ದಡದ ಮೇಲೆ, ಆಗ್ರಾ ಎಂಬುದು ಯಮುನಾ ನದಿಯ ದಡದ ಮೇಲೆ, ಕಟಕ್ ಎಂಬುದು ಒಡಿಶಾ ನದಿಯ ದಡದ ಮೇಲೆ. ಸರಿ. ಮಹಾನದಿ, ಮಹಾನದಿ ಕರ್ನಾಟಕದಲ್ಲಿ ಮಹದಾಯಿ, ಗೋವಾದಲ್ಲಿ ಮಾಂಡವಿ, ಅದು ಬೇರೆ, ಇದು ಮಹಾನದಿ. ಮಹಾನದಿಯ ದಡದ ಮೇಲೆ ಕಟಕ್. ಭಾರತದ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ? ಭಾರತದ ಭತ್ತ ಸಂಶೋಧನಾ ಕೇಂದ್ರ, ನಮ್ಮ ದೇಶದ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿ ಕಂಡು ಬರ್ತದೆ? ಭಾರತದ ಭತ್ತ ಸಂಶೋಧನಾ ಕೇಂದ್ರ. ಇಂಪಾರ್ಟೆಂಟ್ ಕ್ವಶನ್. ಭಾರತದ ಭತ್ತ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಒಡಿಶಾ ರಾಜ್ಯದ ಕಟಕದಲ್ಲಿ ಇದೆ ನೋಡಿ. ಒಡಿಶಾ ರಾಜ್ಯದ ಕಟಕ್. ಭಾರತದ ಆಹಾರ ಸಂಶೋಧನಾ ಕೇಂದ್ರ, ಫುಡ್, ಭಾರತದ ಆಹಾರ ಸಂಶೋಧನಾ ಕೇಂದ್ರ. ಶಬಾಷ್, 92% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಮೈಸೂರು ರೈಟ್ ಆನ್ಸರ್ ನೋಡಿ. ಮೈಸೂರು ಭಾರತದ ಆಹಾರ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಮೈಸೂರದಲ್ಲಿ ಕಂಡು ಬರ್ತದೆ. ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ, ಭಾರತದ ರೇಷ್ಮೆ ಸಂಶೋಧನಾ ಕೇಂದ್ರ ಇದೇ ಮೈಸೂರದಲ್ಲಿ ಇದೆ ನೋಡಿ. ಭಾರತ ರೇಷ್ಮೆ ಸಂಶೋಧನಾ ಕೇಂದ್ರ ಕೂಡ ಮೈಸೂರದಲ್ಲಿ ಕಂಡು ಬರ್ತದೆ. ಮೈಸೂರು. ಯಾವ ನಗರವನ್ನು ವಜ್ರದ ನಗರ ಅಂತ ಕರೀತಾರೆ? ಯಾವ ನಗರವನ್ನ ವಜ್ರದ ನಗರ? ಸೂರತ್ ನಗರವನ್ನು ವಜ್ರದ ನಗರ ಅಂತ ಕರೀತಾರೆ. ಸೂರತ್ ಅನ್ನ ವಜ್ರದ ನಗರ. ಕಾಸಿ ಮತ್ತು ಜೆನ್ಸ್ಮಿ ಬೆಟ್ಟಗಳು, ಗಾರೋ ಕಾಶಿ ಬೆಟ್ಟಗಳು, ಜಯಂತಿ ಬೆಟ್ಟಗಳು ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತವೆ, ಮೇಘಾಲಯದಲ್ಲಿ, ಮಣಿಪುರದಲ್ಲಿ, ನಾಗಾಲ್ಯಾಂಡದಲ್ಲಿ. ಶಬಾಷ್, 78% ಕರೆಕ್ಟ್ ಆನ್ಸರ್. ಮೇಘಾಲಯದಲ್ಲಿ ಕಂಡು ಬರ್ತಾವ ನೋಡಿ. ಮೇಘಾಲಯ ರೈಟ್ ಆನ್ಸರ್ ನೋಡಿ. ಪ್ರಸಿದ್ಧವಾದ PSI ಕ್ವಶನ್. ನೋಕ್ರೋಕ್ ಎಂಬ ರಾಷ್ಟ್ರೀಯ ಉದ್ಯಾನವನ, ನೋಕ್ರೋಕ್ ಎಂಬ ರಾಷ್ಟ್ರೀಯ ಉದ್ಯಾನವನ, ನೋಕ್ರೋಕ್ ಎಂಬ ರಾಷ್ಟ್ರೀಯ ಉದ್ಯಾನವನ ಮೇಘಾಲಯದಲ್ಲಿ ಕಂಡು ಬರ್ತದೆ ನೋಡಿ. ನೋಕ್ರೋಕ್ ಎಂಬ ರಾಷ್ಟ್ರೀಯ ಉದ್ಯಾನವನ ಮೇಘಾಲಯದಲ್ಲಿ ಕಂಡು ಬರ್ತದೆ. ಪೂರ್ವದ ಸ್ಕಾಟ್ಲ್ಯಾಂಡ್ ಎನಿಸಿಕೊಂಡಂತ ಪರ್ವತಗಳು ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಪೂರ್ವದ ಸ್ಕಾಟ್ಲ್ಯಾಂಡ್ ಎನಿಸಿಕೊಂಡಂತ ಸಿಲ್ಲಾಂಗ್ ಬೆಟ್ಟಗಳು. ಪೂರ್ವದ ಸ್ಕಾಟ್ಲ್ಯಾಂಡ್. ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂದ್ರೆ ಕೊಡಗು. ಪೂರ್ವದ ಸ್ಕಾಟ್ಲ್ಯಾಂಡ್ ಯಾವುದು? ಸಿಲ್ಲಾಂಗ್ ಬೆಟ್ಟಗಳು. ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೀತಾರೆ. ಕರ್ನಾಟಕದ ಸ್ಕಾಟ್ಲ್ಯಾಂಡ್ ಅಂದ್ರೆ ಕೊಡಗು. ಒಂದೇ ಸೆಕೆಂಡ್. ನಮದಪ್ ಎಂಬ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರುತ್ತದೆ? ನಮದಪ್ ಎಂಬ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ. ನಮದಪ್. ಎಸ್,
ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ ನೋಡಿ. ನಮದೆಪ್ ಎಂಬ ಪ್ರಸಿದ್ಧವಾದ ರಾಷ್ಟ್ರೀಯ ಉದ್ಯಾನವನ ಅರುಣಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಲೋಕಟೆಕ್ ಸರೋವರ ಭಾರತದ ತೇಲಾಡುವ ಸರೋವರನೆನಿಸಿಕೊಂಡಂತ ಲೋಕಟೆಕ್ ಸರೋವರ ಶಬಾಷ್ ಮಣಿಪುರ ರಾಜ್ಯದಲ್ಲಿ ಕಂಡು ಬರ್ತದೆ ನೋಡಿ. ಭಾರತದ ತೇಲಾಡುವ ಸರೋವರ ಎನಿಸಿಕೊಂಡಂತ ಲೋಕಟೆಕ್ ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರ್ತಂದ್ರ ಮಣಿಪುರ ರಾಜ್ಯದಲ್ಲಿ ಕಂಡು ಬರ್ತದೆ. ಫೇಮಸ್ ಕ್ವಶನ್. ಈ ಕೆಳಗಿನ ಯಾವ ರಾಜ್ಯ ತನ್ನ ರಾಜ್ಯ ಭಾಷೆಯನ್ನ ಆಂಗ್ಲ ಭಾಷೆಯನ್ನಾಗಿ ಸ್ವೀಕಾರ ಮಾಡಿದೆ? ಆಡಳಿತ ಭಾಷೆ ಇಂಗ್ಲಿಷ್. ಯಾವ ರಾಜ್ಯ ತನ್ನ ಆಡಳಿತ ಭಾಷೆ ಇಂಗ್ಲಿಷ್ ಅಂದ್ರೆ ನಾಗಾಲ್ಯಾಂಡ್ ನೋಡಿ. ನಾಗಾಲ್ಯಾಂಡ್. ಹಿಡಕಲ್ ಅಣೆಕಟ್ಟು ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತದೆ? ಕೃಷ್ಣಾ ನದಿ, ಕಾವೇರಿ, ಪೆನ್ನಾರ, ಘಟಪ್ರಭಾ. ಹಿಡಕಲ್ ಅಣೆಕಟ್ಟು ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತದೆ? ಹಿಡಕಲ್ ಡ್ಯಾಮ್. ಹಿಡಕಲ್ ಡ್ಯಾಮ್. ಘಟಪ್ರಭಾ ನದಿಯ ದಡದ ಮೇಲೆ ನೋಡಿ. ಹಿಡಕಲ್ ಡ್ಯಾಮ್ ಅನ್ನೋದು ಯಾವ ನದಿಯ ದಡದ ಮೇಲೆ ಅಂದ್ರೆ ಘಟಪ್ರಭಾ. ರಾಜ ಲಕ್ಕಮ್ಮಗೌಡ ಜಲಾಶಯ ಅಂತ ಕರೀತಾರೆ. ಹಿಡಕಲ್ ಜಲಾಶಯಗಿರುವ ಇನ್ನೊಂದು ಹೆಸರೇ ರಾಜ ಲಕ್ಕಮ್ಮಗೌಡ ಜಲಾಶಯ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಶಬಾಷ್ ಕಾವೇರಿ ನದಿ ನೋಡಿ. ಗ್ರ್ಯಾಂಡ್ ಸ್ಟ್ಯಾನ್ಲಿ ಅಣೆಕಟ್ಟು ಯಾವ ನದಿ ಅಂದ್ರ ಕಾವೇರಿ. ಕರ್ನಾಟಕ ರಾಜ್ಯದ ಜೀವನದಿ. ಕರ್ನಾಟಕ ರಾಜ್ಯದ ಜೀವನದಿ ಕಾವೇರಿ ನೋಡಿ. ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ. 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 ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ ಕಾವೇರಿ. ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ. ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಎಕ್ಸಲೆಂಟ್ ಕೃಷ್ಣ ನೋಡಿ. ಕೃಷ್ಣ ಎಂಬುದು ಮಹಾರಾಷ್ಟ್ರದಲ್ಲಿ ಬರುವಂತ ನದಿ. ಅದು ನಮ್ಮ ರಾಜ್ಯದಲ್ಲ. ಅದು ಕರ್ನಾಟಕ ರಾಜ್ಯದ ಅತಿ ಉದ್ದವಾದ ನದಿ ಅಂದ್ರೆ ಕಾವೇರಿ. ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರೆ ಕೃಷ್ಣ. ಕ್ವಶನ್ ಹಿಂಗೆ ಆಗಿವೆ, ಅದಕ್ಕೆ ಕೇಳಿ ನಾನು. ನಿಮ್ಗೆ ಕನ್ಫ್ಯೂಸ್ ಮಾಡ್ಬೇಕಂತ ಉದ್ದೇಶ ಇಲ್ಲ. ಇಲ್ಲಿ ಯಾವ ಮೋಸ ಇಲ್ಲ, ಏನೂ ಇಲ್ಲ. ಅಲ್ಲಿ ಮೋಸ ಆಗಬಾರದು ಅಂತ ಹೇಳಿ ಇಲ್ಲಿ ಕ್ವಶನ್ ಕೇಳಿನ ಅಷ್ಟೇ. ನಿಮ್ಗೆ ಎರಡೂ ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ದೊಡ್ಡ ಮೋಸ ಯಾಕ? ಹೌದಪ್ಪ, ನೀನು ಮೋಸ ಮಾಡಿ ನೀನು ಹೊಲ ಮನಿ ಎಲ್ಲ ಕಸ್ಕೊಂಡಿ ನೋಡ. ನೋಡ್ ನನಗ ಬೈತು ಹೊಳ್ಳಿ. ಓಸು ಬರೇ ಅವೇ ಅದ. ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ನದಿ ಅಂದ್ರೆ ಕಾವೇರಿ. ಬಟ್ ಕರ್ನಾಟಕ ರಾಜ್ಯದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಅಂದ್ರೆ ಕೃಷ್ಣ. ನೋಡ್ ನನಗ ಬೈತಾರ ಹೊಳ್ಳಿ ಬರೇ ಇದೆಯಾ ಅಂತ. ಜಲದುರ್ಗ ಎಂಬ ಜಲಪಾತ ನಿರ್ಮಾಣ ಮಾಡಿದ ನದಿ ಯಾವುದು? ಪ್ರಸಿದ್ಧವಾದ ಜಲದುರ್ಗ ಎಂಬ ಫಾಲ್ಸ್. ಜಲದುರ್ಗ ಫಾಲ್ಸ್ ಕೃಷ್ಣಾ ನದಿ ನೋಡಿ. ಜಲದುರ್ಗ ಎಂಬ ಫಾಲ್ಸ್ ನೋಡಿ. ನೀವು ಎಷ್ಟು ಶಾಣೆ ಇದ್ದೀರಿ. ಆ ಪೆನ್ನಾರ್ ಅನ್ನೋ ನದಿ ಶಬ್ದನೇ ಕೇಳಿಲ್ಲ ನೀವು ಇಲ್ಲಿವರೆಗೆ. ಅದು ಸುಮ್ಸುನಲ್ಲಿ ಹಾಕೋಗ್ತದೆ. ರಾಯಚೂರಿನಲ್ಲಿ ಜಲದುರ್ಗ ಎಂಬ ಫಾಲ್ಸ್ ಇದೆ. ರಾಯಚೂರಿನಲ್ಲಿ ಜಲದುರ್ಗ ಎಂಬ ಫಾಲ್ಸ್ ಕೃಷ್ಣಾ ನದಿ ನೋಡಿ. ಕರ್ನಾಟಕದ ನಯಾಗರ ಎಂದು ಪ್ರಸಿದ್ಧಿಯಾದ ಗೋಕಾಕ್ ಫಾಲ್ಸ್. ಕರ್ನಾಟಕದ ನಯಾಗರ ಎಂದು ಪ್ರಸಿದ್ಧಿಯಾಗಿರುವಂತ ಗೋಕಾಕ್ ಫಾಲ್ಸ್ ಯಾವ ನದಿಯಿಂದ ಅಂದ್ರ ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಿದೆ ನೋಡಿ. ಗೋಕಾಕ್ ಫಾಲ್ಸ್. ನಾಗಾರ್ಜುನ ಯೋಜನೆ ಒಂದು ಮುಖ್ಯವಾದ ವಿವಿಧೋದ್ದೇಶ ಯೋಜನೆ. ಇದು ಯಾವ ನದಿಯ ಮೇಲೆ ಕಟ್ಟಿದೆ? ನಾಗಾರ್ಜುನ ಯೋಜನೆ ಒಂದು ಮುಖ್ಯ ವಿವಿಧೋದ್ದೇಶವಾಗಿದ್ದು ಇದು ಯಾವ ನದಿಯ ಮೇಲೆ ಕಟ್ಟಿದೆ? ಗೋದಾವರಿ, ಮಹಾನದಿ, ಕೃಷ್ಣ, ಕಾವೇರಿ. ನಾಗಾರ್ಜುನ ಯೋಜನೆ ಒಂದು ಮುಖ್ಯ ವಿವಿಧೋದ್ದೇಶ ಯೋಜನೆಯಾಗಿದ್ದು ಇದು ಯಾವ ನದಿಯ ಮೇಲೆ ಕಟ್ಟಿದೆ?
ಆನ್ಸರ್ ಮಾಡಬಹುದಾ? ಈಜಿ ಇದೆ ಕ್ವಶನ್. ಗೋದಾವರಿ ನದಿಯ ದಡದ ಮೇಲೆ, ಮಹಾ ನದಿಯ ದಡದ ಮೇಲೆ, ಕೃಷ್ಣಾ ನದಿಯ ದಡದ ಮೇಲೆ, ಕಾವೇರಿ. ಕೃಷ್ಣಾ ನದಿಯ ದಡದ ಮೇಲೆ ನೋಡಿ. ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಶಬಾಷ್, ಗೋದಾವರಿ ರೈಟ್ ಆನ್ಸರ್ ನೋಡಿ. ಮಾಂಜ್ರಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ? ಮಾಂಜ್ರಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ? ಮಾಂಜ್ರಾ ಎಂಬುದು ಯಾವ ನದಿಯ ಉಪನದಿಯಾಗಿದೆ? ಗೋದಾವರಿ ನದಿಯ ಉಪನದಿಯಾಗಿದೆ. ಮಾಂಜ್ರಾ ಎಂಬುದು ಯಾವ ನದಿಯ ಉಪನದಿ ಅಂದ್ರೆ ಗೋದಾವರಿ ನದಿಯ ಉಪನದಿ. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮಕ್ಕೆ, ಭಾರತ ದೇಶದಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ, ಪಶ್ಚಿಮಕ್ಕೆ ಹರಿಯುವ ನದಿ, ಪಶ್ಚಿಮಕ್ಕೆ ಹರಿಯುವ ನದಿ. ಪಶ್ಚಿಮಕ್ಕೆ ಹರಿಯುವ ನದಿ ನೋಡಿ, ಮಹಾನದಿ. ಗೋದಾವರಿ, ಕೃಷ್ಣ, ಕಾವೇರಿ ಪೂರ್ವಕ್ಕೆ ಹರಿತಾವೆ. ಕೃಷ್ಣ, ಕಾವೇರಿ, ಗೋದಾವರಿ ಪೂರ್ವಕ್ಕೆ ಕರೆದ್ರ ಮಹಾನದಿ ಇದೆಯಲ್ಲ ಇದು ಪಶ್ಚಿಮಕ್ಕೆ ಹರಿತವೆ. ಇದನ್ನು ಕರ್ನಾಟಕದಲ್ಲಿ ಮಹಾನದಿ ಅಂತ ಕರೆದ್ರೆ ಸಾರಿ ಮಹದಾಯಿ, ಮಹದಾಯಿ, ಮಹದಾಯಿ ಸಾರಿ, ಇದು ಮಹಾನದಿ ಓಸು ಪೂರ್ವಕ್ಕೆ ಹರಿತವೆ. ನಾನಿದು ಮಹಾನದಿ ನೋಡಿ ನಮಗೆ ಕನ್ಫ್ಯೂಸ್ ಆಯ್ತು. ಮಹದಾಯಿ ರೈಟ್ ಆನ್ಸರ್. ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು, ಭಾರತದ ಅತ್ಯಂತ ಉದ್ದವಾದ ಅಣೆಕಟ್ಟು ಯಾವುದು? ಭಾರತ ಅತಿ ಉದ್ದವಾದ ಅಣೆಕಟ್ಟು, ನಮ್ಮ ದೇಶದ ಅತಿ ಉದ್ದವಾದ ಅಣೆಕಟ್ಟು ಯಾವುದು? ಹಿರಾಕುಡ್ಡ ಅಣೆಕಟ್ಟು. ಆ ಹಿರಾಕುಡ್ಡ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂದ್ರೆ ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಮಹಾನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ.